ಮಮ್ಮಿ ಎಂಬ ಪದವನ್ನು ಕೇಳಿದಾಗ ನಮಗೆ ಈಜಿಪ್ಟ್ನ ಮಮ್ಮಿಯ ನೆನಪಾಗುತ್ತದೆ. ನಿಮಗೆ ಗೊತ್ತಿದೆಯಾ, ಭಾರತವು ತನ್ನದೇ ಆದ ಮಮ್ಮಿಯನ್ನು ಹೊಂದಿತ್ತು. 1975ರಲ್ಲಿ ಸ್ಪಿತಿ ಕಣಿವೆಯಲ್ಲಿ ಭಾರಿ ಭೂಕಂಪನ ಸಂಭವಿಸಿತ್ತು. ಅಲ್ಲಿ ಹಾನಿಗೊಳಗಾದ ರಸ್ತೆ ದುರಸ್ತಿ ಮಾಡುತ್ತಿದ್ದಾಗ ಭಾರತೀಯ ಸೈನಿಕರಿಗೆ ಅಚ್ಚರಿಯೊಂದು ಕಣ್ಣಿಗೆ ಬಿದ್ದಿತ್ತು. ಅದು ಮಣ್ಣಿನೊಳಗೆ ಕುಳಿತ ಸ್ಥಿತಿಯಲ್ಲಿ ಇದ್ದ ಒಂದು ಮಮ್ಮಿ. ಆ ದೇಹ ಕುಳಿತ ಭಂಗಿಯಲ್ಲಿತ್ತು. ಒಂದು ಕೈ ಕಾಲಿನ ಮೇಲೆ ಇತ್ತು. ಚರ್ಮ ಸಂಪೂರ್ಣವಾಗಿ ಉಳಿದಿತ್ತು. ಹಲ್ಲುಗಳು ಸ್ಪಷ್ಟವಾಗಿದ್ದವು. ಅಚ್ಚರಿ ಎಂದರೆ ಸತ್ತ ನಂತರವೂ ಕೂದಲು ಮತ್ತು ಉಗುರು ಬೆಳೆದಂತೆ ಕಾಣುತ್ತಿತ್ತು. ಈ ಮಮ್ಮಿಯನ್ನು 14ನೇ ಶತಮಾನದ ಬೌದ್ಧ ಸನ್ಯಾಸಿ ತೇಂಜಿನ್ ಎಂದು ಗುರುತಿಸಲಾಗಿದೆ. ನಂತರದಲ್ಲಿ DNA ಪರೀಕ್ಷೆಯು ಇದನ್ನು ದೃಢಪಡಿಸಿತ್ತು. ನಿಲ್ಲಿ, ಭಯಾನಕವಾದ ಸತ್ಯ ಇಲ್ಲಿದೆ. ಈ ಸನ್ಯಾಸಿ ಜೀವಂತವಾಗಿದ್ದಾಗಲೇ ಮಮ್ಮೀಕರಣ ಪ್ರಕ್ರಿಯೆಯನ್ನು ಆರಂಭಿಸಿದ್ದ. ದೇಹದ ಕೊಬ್ಬು ಮತ್ತು ನೀರನ್ನು ಕಡಿಮೆ ಮಾಡಲು ಆತ ಸೊಪ್ಪು, ಹಣ್ಣು, ಬೀಜಗಳ ವಿಶೇಷ ಆಹಾರವನ್ನು ತಿನ್ನುತ್ತಿದ್ದ. ಕೊಬ್ಬು ಇಲ್ಲ, ನೀರೂ ಇಲ್ಲ, ಅಂಗಾಂಗಗಳು ಸಹಜವಾಗಿಯೇ ಕುಗ್ಗುತ್ತದೆ. ಹೀಗೆ ಆತ ತನ್ನ ದೇಹವನ್ನು ಕೊಳೆಯದೇ ನಿಲ್ಲುವಂತೆ ಮಾಡಿದ್ದ.